ಹಾಯ್. ಇವತ್ತು ನಮ್ಮ ಕಸ್ಟಮರ್ಸ್ ಕೇಳ್ತಾ ಇದ್ರು, ಯಾವ ಥರ ಒರೆಸ್ಬೇಕು ಮತ್ತು ನಮ್ಮ ಗ್ಲಾಸಸ್ನ ನೀವೇನು ಹೇಳಿದ್ರಿ ಅಂತ. ಅಂಟಿಲ್ ಇಂಪ್ಯಾಕ್ಟ್ ಏನೂ ಆಗೋದಿಲ್ಲ ಅಂದರೆ ಯಾವ ಥರ ಒರೆಸ್ಬೇಕು ಸರ್ ನಾವು ಅಂತ ಗ್ಲಾಸಸ್ ಕೇಳ್ತಾರೆ. ಆ್ಯಂಡ್ ಭಾಳ ಜನಕ್ಕೆ ಗೊತ್ತೂ ಇಲ್ಲ, ಆ್ಯಂಡ್ ಭಾಳ ಜನ ಹೇಳೋದು ಇಲ್ಲ. ಇದು ಯಾವ ಥರ ಅಂತ ಒಂದು ಡೆಮೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ಸೊ ಯಾವಾಗಲೂ ಗ್ಲಾಸಸ್ ನೀವು ಒಂದು ಈ ಥರ ಬ್ಲೋ ಆದರೂ ಮಾಡ್ಬೋದು, ಆರ್ ಒಂದು ಈ ಥರ ನಮ್ಮ ಹತ್ರ ಬ್ಲೋವರ್ ಇದೆ, ಯೂಶ್ವಲಿ ಸ್ಟೋರಲ್ಲೆಲ್ಲ ಇರುತ್ತೆ. ಸೊ ಇದು ನಿಮಗೆ ಎಕ್ಸೆಸಿವ್ ಡಸ್ಟ್ ಅನ್ನೋದು ಏನಿರುತ್ತೆ ಅಕ್ಯುಮುಲೇಟ್ ಆಗಿರುತ್ತಲ್ಲ, ಔಟ್ಸೈಡ್ ನೀವು ಹೋಗಿದ್ದಾಗ ಅದು ಇರುತ್ತೆ. ಸೊ ಅದನ್ನು ನೀವು ಅಕ್ಯುಮುಲೇಟ್ ಆಗಿರೋದನ್ನ ಜಸ್ಟ್ ಈ ಥರ ಬ್ಲೋ ಮಾಡೋದ್ರಿಂದ ಫಸ್ಟು ಹೊರಗಡೆ ತೆಗಿಬೋದು. ಈವನ್ ನಿಮ್ಮ ಬ್ಲೋಯಿಂದನೂ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಸ್ಟೆಪ್ ಏನಂದರೆ, ಕ್ಲಾತ್ ಇದ್ದಾಗ ಕ್ಲಾತಲ್ಲಿ ನೀವು ಈ ಥರ ವೈಪ್ ಮಾಡಿ, ಜಸ್ಟ್ 2 ಸೈಡ್ ಬೋತ್ ಸೈಡ್ ಸೊ ವೈಪ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ 80% ಅಷ್ಟು ನಿಮಗೆ ಡಸ್ಟ್ ಅನ್ನೋದು ಮೇಲ್ಗಡೆ ಏನಿರುತ್ತೆ ಅದು ಕಂಪ್ಲೀಟ್ಲಿ ಎಲಿಮಿನೇಟ್ ಆಗುತ್ತೆ. ಸೊ ನೀವು ರಬ್ಬಿಂಗ್ ಅನ್ನೋದು ಬಿಟ್ಟರೆ, ಯೂಶ್ವಲಿ ಯಾವಾಗಲೂ ರಬ್ ಮಾಡ್ತಾ ಇರ್ತಾರೆ ಗ್ಲಾಸಸ್ನ. ಈ ಥರ ರಬ್ ಮಾಡಬಾರ್ದು ಯಾವಾಗಲೂ. ಸೊ ವೈಪ್ ಮಾಡಬೇಕು. ಆ್ಯಂಡ್ ಎಡ್ಜಸ್ಸಲ್ಲಿ ಈ ಥರ ನಿಮ್ಗೆ ಯಾವಾಗಲೂ ಡಸ್ಟ್ ಕೂತಿರುತ್ತೆ, ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ರಬ್ಬಿಂಗ್ ಅವಾಯ್ಡ್ ಮಾಡಬೇಕು. ಯಾವಾಗಲೂ ರಬ್ಬಿಂಗ್ನ ತುಂಬ ಅವಾಯ್ಡ್ ಮಾಡಬೇಕು. ಸೊ ಎಲ್ಲರೂ ಮಾಡೋದು ರಬ್ಬಿಂಗ್. ಆ್ಯಂಡ್ ಯೂಶ್ವಲಿ ನಾವು ಹೊರಗಡೆ ಶರ್ಟ್ ಹಾಕ್ಕೊಂಡಿರ್ತೀವಿ, ಇದರಲ್ಲಿ ಒರೆಸ್ತಾ ಇರ್ತಾರೆ. ಇದ್ರ ಮೇಲೂ ಧೂಳು ಕುಂತಿರುತ್ತೆ. ಆ್ಯಕ್ಚುಲಿ ನಾವು ಅನ್ನೋಯಿಂಗ್ಲಿ ಗೊತ್ತಿಲ್ಲದೆ ನಾವು ಹೊರಗಡೆ ಹೋದಾಗಲೂ ಸೊ ಅದಿರುತ್ತೆ. ಅದೂ ಒಂದು ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಹೊರಗಡೆ ಹೋಗಿ ಬಂದಾಗ ನಿಮ್ಮ ಡ್ರೆಸ್ ಮೇಲೂ ಧೂಳು ಕೂತಿರುತ್ತೆ. ಸೊ ಇದನ್ನು ಯಾರು ಹೇಳಲ್ಲ ನಿಮಗೆ. ಸೊ ಇದರಲ್ಲಿ ನೀವು ವೈಪ್ ಮಾಡಿದಾಗ ಡೆಫಿನೆಟ್ಲಿ ಸ್ಕ್ರಾಚಸ್ ಆಗುತ್ತೆ. ಸೊ ನಾವು ಫ್ರಿಕ್ಷನ್ ಕ್ರಿಯೇಟ್ ಮಾಡ್ತೀವಿ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದಾಗ ಡೆಫಿನೆಟ್ಲಿ ಸ್ಕ್ರಾಚಸ್ ಆಗುತ್ತೆ. ಲೆನ್ಸಸ್ ಇಟ್ಸೆಲ್ಫ್ ಯಾವುದು ಸ್ಕ್ರಾಚಸ್ ಆಗೋಲ್ಲ. ನಮ್ಮ ಹತ್ರನೂ ಭಾಳ ಲೆನ್ಸಸ್ ಇರುತ್ತೆ, ಯೂಶ್ವಲಿ ಹಂಗಿರುತ್ತೆ. ಸೊ ಯಾವಾಗಲೂ ನೀವು ಒರೆಸ್ಬೇಕಾದ್ರೆ ವೈಪ್ ಮಾಡಿ, ಆ್ಯಂಡ್ ಆಮೇಲೆ ಸೆಕೆಂಡ್ ಸ್ಟೆಪ್ ಒರೆಸಿ. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಈ ಥರ ಏನಾದ್ರು ಜಾಸ್ತಿ ನಿಮ್ಗೆ ಆಯಿಲ್ ಇರುತ್ತೆ, ಆಯಿಲ್ ಸ್ಮಡ್ಜಸ್ ಇರುತ್ತೆ. ಈಗ ಒಳ್ಳೊಳ್ಳೆ ಲೆನ್ಸಸ್ ಬಂದಿದೆ, ಆಲಿಯೋಫೋಬಿಕ್ ಅಂತ ಲೆನ್ಸಸ್ ಬಂದಿದೆ, ಹೈಡ್ರೋಫೋಬಿಕ್ ಅಂತ ಲೆನ್ಸಸ್ ಬರುತ್ತೆ. ಅದು ಹೈಡ್ರೋಫೋಬಿಕ್ ಅಂದರೆ ನಿಮಗೆ ವಾಟರ್ ರೆಪುಲೆಂಟ್ ಇರುತ್ತೆ. ಸೊ ನೀವು ರೈನಲ್ಲಿ ಹೋಗ್ಬೇಕಾದ್ರೆ ವಾಟರ್ ಡ್ರಾಪ್ಲೆಟ್ಸ್ ಕ್ರಿಯೇಟ್ ಆಗಿ, ವಾಟರ್ ದೊಡ್ಡ ಡ್ರಾಪ್ಲೆಟ್ ಆಗಿ ಅದು ನಿಮಗೆ ವೈಪೌಟ್ ಆಗುತ್ತೆ. ಸೊ ಆಲಿಯೋಫೋಬಿಕಲ್ಲೂ ಸಿಮಿಲರ್ ಟೆಕ್ನಾಲಜಿ, ಬಟ್ ಆಯಿಲ್ ರೆಪುಲೆಂಟ್ಸು ಇರುತ್ತೆ. ನಿಮಗೆ ಸ್ಮಡ್ಜಸ್ಸು ಆಯಿಲ್ ರೆಪುಲೆಂಟ್ ಇರುತ್ತೆ. ಅದು ಬೆಟರ್ ಲೆನ್ಸಸ್ಸೇ ತಗೊಳ್ಳಿ. ಒಂದು ಸ್ಟೆಪ್ ಅಪ್ಗ್ರೇಡೆಡ್ ಲೆನ್ಸಸ್ಸೇ ತೊಗೊಂಡ್ರೆ ನಿಮಗೆ ಸ್ಕ್ರಾಚಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಬಿಕಾಸ್ ಆಫ್ ಸ್ಮೂತ್ ಸರ್ಫೇಸ್ ಇರುತ್ತೆ, ಅದು ನಿಮಗೆ ವೈಪೌಟ್ ಆಗುತ್ತೆ. ನಿಮಗೆ ಈವನ್ ಸಣ್ಣದಾಗಿ ಏನಾದ್ರು ಡಸ್ಟ್ ಬಿದ್ರೂ ಅದು ನಿಮಗೆ ಅಲ್ಲಿ ಕುತ್ಕೊಳ್ಳೋದಿಲ್ಲ. ಸೊ ಸರ್ಫೇಸ್ ಅನ್ನೋದು ಸಾಫ್ಟ್ ಇರುತ್ತೆ ಆಲಿಯೋಫೋಬಿಕ್ ಆ್ಯಂಡ್ ಹೈಡ್ರೋಫೋಬಿಕಲ್ಲಿ. ಸೊ ಪ್ರಿಫರ್ ಹೈಡ್ರೋಫೋಬಿಕ್, ಆಲಿಯೋಫೋಬಿಕ್ ಲೆನ್ಸಸ್ ಎಲ್ಲ ಇರುತ್ತೆ. ನಮ್ಮ ಹತ್ರ ಬಂದರೆ ನಿಮಗೆ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಲೆನ್ಸ್ ಕೇರ್ ವಿಸಿಟ್ ಮಾಡಿ. ಸೊ ತುಂಬ ನಾಲೆಡ್ಜಬಲ್ ಇರುತ್ತೆ. ಆ್ಯಂಡ್ ನಿಮಗೆ ಲೆನ್ಸಸ್ಸಲ್ಲಿ ಏನು ಬೇಕು, ಪರ್ಪಸ್ ಆಫ್ ದ ಲೆನ್ಸಸ್ ನಿಮಗೆ ಯಾವ ಥರ ಬೇಕು, ಎಲ್ಲರಿಗೂ ಒಂದೇ ಥರ ಲೆನ್ಸ್ ಬೇಕಾಗೋದಿಲ್ಲ, ಡೆಫಿನೆಟ್ಲಿ ಬೇಕಾಗೋದಿಲ್ಲ. ಪರ್ಸನ್ ಟು ಪರ್ಸನ್ ಆ್ಯಂಡ್ ವರ್ಕ್ ಟು ವರ್ಕ್ ಪ್ರೊಫೆಷನ್ ಆ್ಯಂಡ್ ಲೈಫ್ ಸ್ಟೈಲ್, ನೇಚರ್ ಎಲ್ಲನೂ ಡಿಫ್ರೆನ್ಸ್ ಆಗುತ್ತೆ. ಇಟ್ಸ್ ಅಕಾರ್ಡಿಂಗ್ ಟು ಸಜೆಸ್ಟಬಲ್ ಇರುತ್ತೆ. ನಮ್ಮೊಂದು ಲೆನ್ಸ್ ಕೇರ್ಗೆ ವಿಸಿಟ್ ಮಾಡಿ, ನಿಮಗೆ ಪ್ರತಿಯೊಂದು ಲೆನ್ಸಸ್ನು ಯಾವ ಥರ ನಿಮಗೆ ಕಸ್ಟಮೈಸ್ಡ್ ಆಗಿ ಫೈಂಡ್ ಔಟ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.